ಹಾಯ್ ಪ್ರೀತಿ. ಹಲೋ, ಗುಡ್ ಮಾರ್ನಿಂಗ್ ಮಿಸ್ಟರ್ ಸ್ವಾಮಿ. ಮಿಸ್ಟರ್ ಗುರುಸ್ವಾಮಿ, ಗುಡ್ ಮಾರ್ನಿಂಗ್ ಐಸೆ. ಮಿಸ್ಟರ್ ಗುರುಸ್ವಾಮಿ, ಗುಡ್ ಮಾರ್ನಿಂಗ್ ಸಾ. ಲೈ ಅಳ್ಳಾಡ್ಸ್ಬಿಡ ಕಣ. ಸಿಸ್ಟಮ್ ರೀಬೂಟ್ ಆದ್ರೆ ಬೂಟ್ ತಗೊಂಡು ಹೊಡಿತೀನಿ ಮಗನೇ. ನಿನ್ನಂತ ಕಂಪ್ಯೂಟರ್ ಎಕ್ಸ್ಪರ್ಟು ಇಡೀ ಜಗತ್ತಲ್ಲಿಲ್ಲ ಅಂತ ನಮ್ಮ ಬಾಸ್ ಅಂತಿರ್ತಾರಲ್ವಾ. ನಿನ್ನಷ್ಟು ಚೆನ್ನಾಗಿ ಲ್ಯಾಪ್ಟಾಪ್ ಅಲ್ಲಿ ಮೌಸ್ ಹುಡ್ಕೋದು ಬೆಕ್ಕು ಹುಡ್ಕಲ್ಲ ಅಂತಾರಲ್ವಾ. ನಾನಲ್ಲ ಹೇಳೋದು, ನಮ್ಮ ಬಾಸ್ ಹೇಳೋದು. ಗೆಟ್ ಲಾಸ್ಟ್ ಬಗರ್. ನಿನ್ಗೂ ನನ್ನ ಸಿಚುವೇಶನ್ಸ್ ಫೀಲಿಂಗ್ಸು ಅರ್ಥನೇ ಆಗ್ತಿಲ್ಲ. ಸಿಚುವೇಶನ್ಸ್ ಅಂತೆ, ಫೀಲಿಂಗ್ಸ್ ಅಂತೆ. ಹೊಸ ಮನೆ ತಗಂಡೆ, ಹೊಸ ಕಾರ್ ತಗಂಡೆ, ಮದ್ವೆ ಫಿಕ್ಸ್ ಆಗಿದೆ, ಲಕ್ವ ಹೊಡೆದ್ರು ಬಂದ್ ಕೆಲಸ ಮಾಡ್ಬೇಕು ಅನ್ನೋ ಬಾಸು 1 ತಿಂಗಳ ರಜಾ ಕೊಟ್ಟಿಯಾನೆ. ಅಂತದ್ರಲ್ಲಿ ಏನೋದು ಫೀಲಿಂಗ್ಸು, ಸಿಚುವೇಶನ್. ಲೋ, ನನಗೆ ಆ ಲೋ ಮೆಂಟಾಲಿಟಿ ನಮ್ಮ ಮಾವನ ಮಗಳು ಹಳ್ಳಿಗಮ್ಮನ ಮದ್ವೆ ಯಾಕೆ ಇಷ್ಟ ಇಲ್ಲ ಕಣ. ಹೌದು, ಅವಳು ಬ್ಯೂಟಿ ಚೆನ್ನಾಗಿಲ್ವಾ ಅಥವಾ ಈ ಬಿಹೇವಿಯರ್ ಚೆನ್ನಾಗಿಲ್ವಾ? ಅದೆಲ್ಲ ಗೊತ್ತಿಲ್ಲ, ಎಷ್ಟೋ ವರ್ಷದ ಹಿಂದೆ ನೋಡಿರೋದು. ಆದ್ರೆ ಅಪ್ಪ ಅಮ್ಮ ಇಬ್ರು ಇಲ್ಲ ಕಣ. ಅಪ್ಪ ಅಮ್ಮ ಇಬ್ರು ಇಲ್ವಾ? ಅವ್ರಿಬ್ರಿಂದ ಹುಟ್ಬಿಟ್ಲಾ? ಟೆಸ್ಟ್ ಬೇಬಿ ನೀನು? ಲೋ, ಸಕ್ಕತ್ತಾಗಿರ್ತಾರ ಕಣೋ. ನನ್ನ ಮಾತು ಕೇಳೋದ ಪ್ಲೀಸ್. ಲೋ, ನನಗಂತ ಹುಡುಗಿ ಸೆಟ್ ಆಗಲ್ಲ ಕಣ. ನನಗೆ ಸ್ವಲ್ಪ ಹುಡುಗಿ ಪಾಶ್ ಆಗಿರ್ಬೇಕು. ನಾನು ವೈಟ್ ಕಾಲರು, ಅವಳು ಹರ್ಕಲ್ ಸೀರೆ. ಇಬ್ರು ಪೇರ್ ಎಷ್ಟು ಕೆಟ್ಟದಾಗಿರುತ್ತೆ ಹೇಳೋ. ನಮ್ಮ ಅಮ್ಮನಿಗಂತೂ ನನ್ನ ಸಿಚುವೇಶನ್ಸು ಫೀಲಿಂಗ್ಸು ಅರ್ಥನೇ ಆಗ್ತಿಲ್ಲ. ಎಣ್ಣೆಗೊಂದು ದಾರಿ ಆದಂಗೆ ಇವತ್ತು. ಮಿಸ್ಟರ್ ಗುರುಸ್ವಾಮಿ ನೋಡಿ, ಇದು ಅಂತಿಂತ ವಿಷಯ ಅಲ್ಲ, ತುಂಬಾ ಸೀರಿಯಸ್ ಆಗಿರೋ ವಿಷಯ ಇದು. ಅದಕ್ಕೆ ಅಂತಾನೆ ಒಂದು ಪ್ರಶಸ್ತವಾದ ಜಾಗ ಇದೆ. ಆ ಜಾಗದ ಹೆಸರು BAR ಬಾರ್ ಅಂತಾರೆ. ಸಾಯಂಕಾಲ ಹೋಗಿ ಇದ್ರ ಬಗ್ಗೆ ಚೆನ್ನಾಗಿ ಡಿಸ್ಕಸ್ ಮಾಡೋಣ. ಏನಂತೀರಿ? ಲೇ, ಆದ್ರೂ ನಂಗೊಂದು ಡೌಟು. ತಮ್ಮ ಈ ವರ್ಚುವಲ್ ಗರ್ಲ್ ಅವಳು ಯಾರು ಅನ್ನೋದು ತಮ್ಮ ಅಭಿಪ್ರಾಯ? UIT ಮನುಷ್ಯ. ಅನುಷಾ? ಅವಳ ತರ ಇದ್ರೆ ಚೆನ್ನಾಗಿರುತ್ತೆ ಎಂದೆ. ತರ? ಅವಳ ತರ ಅಂತ ಅನುಷಾ? ಲೇ, ಶುಗರ್ ಜೊತೆ BP ಗಿಫ್ಟ್ ಆಗಿ ಬರ್ತ್ಕಣೋ, ಸೌಂದರ್ಯ ಜೊತೆ ಜಂಬ ಗಿಫ್ಟ್ ಆಗಿ ಬರ್ತ್ಕಣೋ. ಲೇ, ಆ ದೇವ್ರು ಈ ಅನುಷನ್ ವಿಚಾರದಲ್ಲಿ ಜಂಬ, ದುರಂಕಾರ, ಮದಂಕಾರ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಕಳಿಸ್ಬಿಟ್ಟು ಅನ್ಕಣೋ. ಲೇ, ಅವಳೊಂಥರ ಫೈರ್ ಬಾಂಬ್ ಇದ್ದಂಗೆ ಕಣೋ. ಸಾರಿ ಮೇಡಮ್, ಸಾರಿ. ಯು ರಾಸ್ಕಲ್. ಉದಾಹರಣೆಗೆ ಇದು ಲೋ, ಅವ್ರ ಜನನ ಶಿವಕಾಶಿಲಾಗಿರ್ಬೇಕು ಅಂತ ಕಾಣುತ್ತೆ. ಅದ್ರ ಬಗ್ಗೆ ಹೆಚ್ಚಾಗಿ ನನಗೆ ಐಡಿಯಾ ಇಲ್ಲ. ಆದ್ರೆ ಒಂದು ವಿಚಾರ ಅಂತೂ ಕನ್ಫರ್ಮು, ನನ್ನ ಮಾತು ಕೇಳು, ಅವಳು ನಿನಗೆ ಸೆಟ್ ಆಗಲ್ಲ ಬೇಬಿ. ಹಲೋ. Hello. Hi guys. Good morning. Profit mel profit, luck mel luck. That's because of your hard work. Dedicated workers idre company first floor inda next floor ge irutte, and company has grown, and of course your salaries also. Okay, congratulations. Beyond that, I have one good news for you. Congratulations Anu. You bought Laurel Store office. In ಮುಂದೆ ನೀನು ಬ್ಯಾಕ್ ಎಂಡ್ ಟೀಮ್ ನ ಲೀಡ್ ಮಾಡಬೇಕು. ಓಕೆ, ಥ್ಯಾಂಕ್ ಯು. ಯಾ. Hey Swami, she'll be a team leader, man. Please share your thoughts, okay? ಅರ್ಥ ಆಯ್ತಾನೆ? Enjoy your work hard and party harder. Anu, meet me in my cabin. Congratulations. Thank Very good, you. very good, very good. Congrats. ಥ್ಯಾಂಕ್ ಯು. Congratulations. ಥ್ಯಾಂಕ್ ಯು. ನ್ಯೂ ಟೀಮ್ ನ್ಯೂ ವರ್ಕ್ ಅಂತ ಟೆನ್ಷನ್ ಆಗಬೇಕಾಗಿಲ್ಲ. ನಾನು ಅಲ್ಲಿ ನಿನಗೆ ಸ್ವಾಮಿ ಹೆಲ್ಪ್ಫುಲ್ ಆಗಿರ್ತಾನೆ. ಇನ್ಫ್ಯಾಕ್ಟ್ ಈ ಪ್ರಮೋಷನ್ನು ಸ್ವಾಮಿಗೆ ಸಿಗಬೇಕಾಗಿದ್ದು, ಬಟ್ ಐ ರೆಕಮೆಂಡೆಡ್ ಯು. ಏನೋ ಬುದ್ಧಿ ಬೇಡ ಅಂತು, ಮನಸ್ಸು ಮಾಡು ಅಂತು. ಅನು, ನಿನಗೆ ಆಗಾಗ ಪ್ರಮೋಷನ್ಸ್ ಕೊಡ್ತಾ ಇರಬೇಕು. B ಟೀಮಿಂದ A ಟೀಮ್ಗೆ, A ಟೀಮಿಂದ ನನ್ನ ಕ್ಯಾಬಿನ್ಗೆ, ಕ್ಯಾಬಿನಿಂದ ನನ್ನ ಮನೆಗೆ, ಮನೆಯಿಂದ ನನ್ನ ಬೆಡ್ರೂಮ್ಗೆ.
ಡಬಲ್ ಬೆಡ್ಡಲ್ಲಿ ಸಿಂಗಲ್ ಆಗಿ ಮಲ್ಕೊಂಡು ನೀನ್ ನೆನ್ಸ್ಕೊಳ್ಳೋದು ಎಷ್ಟು ಕಷ್ಟ ಗೊತ್ತಾ? ವಾಟ್ ಯು ಮೀನ್? ಮೀನಲ್ಲ, ಮೊಸಳೆ. ಮೊಸಳೆಗೆ ನೀರಲ್ಲಿ ಸ್ಟ್ರೆಂತ್ ಜಾಸ್ತಿ. ಆನೇನು ಒಳಗಡೆ ಹೇಳ್ಕೊಂಡ್ಬಿಡುತ್ತೆ ಗೊತ್ತಾ? ನನ್ನ ವೀಕ್ ಅನ್ಕೋಬೇಡ, ಬೆಡ್ಡಲ್ಲಿ ಐ ಆಮ್ ಟೆರಿಬಲಿ ಸ್ಟ್ರಾಂಗ್. ಯು ನೋ, ಐ ಡೋಂಟ್ ಬಿಲೀವ್ ಇನ್ ದಿಸ್ ಮ್ಯಾರೇಜ್ ಅಂಡ್ ಆಲ್. ಆ ವಾಲ್ಗದ ಸೌಂಡು, ಇರಿಟೇಟಿಂಗ್ ಶಾಸ್ತ್ರ, ಮಂತ್ರ, ತಾಳಿ ಭಾಗ್ಯ, ಶಾದಿ ಭಾಗ್ಯ, ಓ ಮೈ ಗಾಡ್, ಇಟ್ಸ್ ಡಿಸ್ಕಸ್ಟಿಂಗ್. ಇಟ್ ಡಸಂಟ್ ಮೇಕ್ ಸೆನ್ಸ್. ಒಂದೇ ರೂಮಲ್ಲಿ ಮೈಂಡ್ ಸೇರಿದ್ರೆ ಅದನ್ನೇ ರಿವೈಂಡ್ ಮಾಡಿಕೊಂಡು ಖುಷಿ ಪಡ್ತಾ ಇರ್ಬೋದು. ಜಸ್ಟ್ ಒನ್ಸನು, ಆಮೇಲೆ ನಿನ್ನ ಸ್ಟೇಟಸ್ಸು, ಪ್ರಮೋಷನ್ಸು ನಾನು ನೋಡ್ಕೋತೀನಿ. ಯು ಬ್ಲಡಿ ಸ್ಕೌಂಡ್ರಲ್, ಯು ಥಿಂಕ್ ಐ ಆಮ್ ಅ ಬಿಚ್? ನಾನು ಅನಾಥೆ ಅಂತ ಅನ್ಕೊಂಡು ಅಡ್ವಾಂಟೇಜ್ ತಗೊಂಬೋದು ಅಂತ ಅನ್ಕೊಂಡಿದ್ಯಾ? ನಿನ್ ತರ ನಾನು ತುಂಬಾ ಜನ ನೋಡಿದ್ದೀನಿ. ಹೆಲ್ ವಿತ್ ಯೋರ್ ಜಾಬ್, ಹೆಲ್ ವಿತ್ ಯೋರ್ ಪ್ರಮೋಷನ್. ಸೆಕ್ಷುವಲ್ ಹರಾಸ್ಮೆಂಟ್ ವಿಂಗ್ಗೆ ಕಂಪ್ಲೇಂಟ್ ಮಾಡಿದ್ರೆ ನಿನ್ ಗತಿ ಏನಾಗತ್ತೆ ಅಂತ ಗೊತ್ತಾ? ಹೇ ರಿಲ್ಯಾಕ್ಸ್. ಯಾಕೆ ಇಷ್ಟೊಂದು ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದೀಯಾ? ನನಗೇನು ಬೇಕು ಅನ್ನಿಸ್ತು ಕೇಳಿದೆ. ಬೇಡ ಅಂದ್ರೆ ನೋ ಇಶ್ಯೂಸ್. ಐ ಡಿಂಟ್ ಫೋರ್ಸ್ ಯು, ರೈಟ್? ಆ್ಯಂಡ್ ಡೋಂಟ್ ಮಿಕ್ಸ್ ಇಟ್ ಅಪ್ ವಿತ್ ಯುವರ್ ಪ್ರಮೋಷನ್. ಎಷ್ಟೋ ಜನ ಹುಡುಗಿರು ಈ ಥರ ಪ್ರಮೋಷನ್ಸ್ಗೋಸ್ಕರ ಕಾಯ್ತಾ ಇರ್ತಾರೆ. ಆ್ಯಂಡ್ ಯು ಡಿಸರ್ವ್ ದಿಸ್. ಪ್ಲೀಸ್ ಹ್ಯಾವ್ ಇಟ್. ಎಕ್ಸ್ಕ್ಯೂಸ್ ಮೀ, ನಾನು ಆ ಥರ ಹುಡುಗಿ ಅಲ್ಲ. ಅನು, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಇದಿಲ್ಲಿಗೆ ಮುಗಿದೋಗ್ಲಿ. ಲೇ ದೌಲತ್ ರಾಣಿ, ನೀನೇನು ಅತಿಲೋಕ ಸುಂದರಿ ಅನ್ಕೊಂಡ್ಬಿಟ್ಟಿದ್ಯಾ? ಆವ್ರೇಜ್ ಫಿಗರ್ ನೀನು. ನಿನಗೆ ನನಗಿಂತ ಒಳ್ಳೆ ಹುಡುಗ ಸಿಗದೇ ಇಲ್ಲ. 2 ವರ್ಷದಿಂದ ದಿನ ನಿನ್ನಿಂದ ಅಲಿತಾ ಇದ್ದೀನಿ. ದಿಮಾಕಲ್ಲೂ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದೆಯಾ? ಒಂದ್ ತಿಳ್ಕೊ, ಇನ್ಮೇಲಿಂದ ಯಾವ ನಾಯಿನೂ ನಿನ್ನಿಂದ ಬೀಳಲ್ಲ. ನಮ್ಮಪ್ಪ MLA. ನೋಡ್ತಾ ಇರು, ನಿನಗಿಂತ ಸೂಪರ್ ಆಗಿರೋ ಹುಡುಗಿನ ಮದುವೆ ಆಗಿ ನನ್ನ ಮಗುನ ಇದೇ ರೋಡಲ್ಲಿ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ನೀನ್ ಇದೇ ಕಿತ್ತೋಗಿರೋ ಬ್ಯಾಗ್ ಹಾಕೊಂಡು ನುಲಿತಾ ಈ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಿಯಲ್ಲ, ಅವಾಗ ನಿನಗೆ ಗೊತ್ತಾಗತ್ತೆ ನನ್ನ ರೇಂಜ್ ಏನು ಅಂತ. ಸಾಯಿಸ್ಬಿಡ್ತೀನಿ ನಿನ್ನ, ಇಡಿಯಟ್. ನಾನು ಯಾವಾಗ್ಲೂ ಹೇಳ್ದೆ ನಿನ್ ಕಂಡ್ರೆ ನಂಗೆ ಇಷ್ಟ ಇಲ್ಲ ಅಂತ. ಫಸ್ಟ್ ವೀಕ್ ಕಿತ್ತೋ ಇರೋ ಡ್ರಾಮಾನ ನಿಲ್ಸು. ನಂಗೆ ಖುಷಿ ಆಗೋ ಥರ ಏನಾರು ಹೇಳು. ಓಕೆ, ಇವಾಗ ಹೇಳ್ತೀನಿ ಕೇಳಿ. ಐ ಆಮ್ ಅ ಗ್ರಾಜುಯೇಟ್ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್. ನಮ್ಮಪ್ಪ MLA ಅಂತ ಅವ್ರ ಸಂಪಾದನೆಯಲ್ಲಿ ಬಿಟ್ಟು ತಿನ್ಕೊಂಡು ತಿರುಕೊಂಡು ಓಡಾಡ್ಕೊಂಡಿದ್ದೀನಿ ಅಂತ ಅನ್ಕೊಂಡ್ರಾ? ನಾನು ನನ್ನ ಫ್ರೆಂಡ್ ಪ್ರಶಾಂತ್ ಇಬ್ರು ಒಂದು ಹೋಟೆಲ್ ಬಿಸ್ನೆಸ್ ನಡೆಸ್ತಾ ಇದೀವಿ. ಆ ಬಿಸ್ನೆಸ್ ಅಲ್ಲಿ ಫುಲ್ ಬಿಸಿ. ಆರ್ ಯು ಸೀರಿಯಸ್? ನೀನ್ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದೀಯಾ? ಓಕೆ, ನಿಮ್ ಪೇರೆಂಟ್ಸ್ಗೆ ನಮ್ಮ ಬಗ್ಗೆ ತಿಳಿಸು. ಫಸ್ಟ್ ನನ್ನ ಮದ್ವೆ ಆಗು, ಆಮೇಲೆ ಮಿಕ್ಕಿದ್ ನೋಡ್ಕೊಳ್ಳೋಣ. ಅಬ್ಬಾ ದೇವ್ರೇ, ನಾವು ಹುಡುಗರು ಸ್ಲೋ ಆಗಿದ್ರು ಫಾಸ್ಟ್ ಆಗಿರೋರ್ ತರ ಬಿಲ್ಡಪ್ ಕೊಡ್ತೀವಿ. ನೀವು ಹುಡುಗಿರಿ ಯಾಕೆ ಫಾಸ್ಟ್ ಆಗಿದ್ರು ಸ್ಲೋ ಆಗಿರೋರ್ ತರ ಡ್ರಾಮಾ ಮಾಡ್ತೀರಾ? ನೋಡಿ, ನಮ್ಮಮ್ಮ ಓಕೆ ಒಪ್ಕೊಂಡು ಆಗ್ಬಿಟ್ಟಿದೆ. ಅಪ್ಪ ಸ್ವಲ್ಪ ಕಷ್ಟ. ಚಪ್ಲಿಲ್ ಹೊಡಿತೀನಿ ಅನ್ನೋರಿಗೆ ಹೊಸ ಚಪ್ಲಿ ಕೊಡ್ಸೋದು ತಪ್ಪಾಗುತ್ತೆ. ಅದೆಲ್ಲ ನನಗೆ ಗೊತ್ತಿಲ್ಲ. ದಟ್ಸ್ ಯೋರ್ ಪ್ರಾಬ್ಲಮ್. ಬೈ ದ ವೇ, ನಾಳೆ ನೀನು ಹೋಟೆಲ್ ನೋಡೋದಕ್ಕೆ ಬರ್ತಾ ಇದ್ದೀನಿ. ನೀವು ಮೋಸ ಮಾಡಿದ್ದೀರಾ ಸರ್. ನನಗೆ ಆ ಮನೆ ತೋರಿಸಿ ಇವಾಗ ಈ ಮನೆ ಕೊಡ್ತಾ ಇದ್ದೀರಾ? ಆ ರೀತಿ ಏನಿಲ್ಲ. ನೀವು ನೋಡ್ಕೊಂಡು ಹೋದ್ಮೇಲೆ ಅವ್ರು ಬಂದು ಪ್ರೋಸೆಸ್ ಎಲ್ಲ ಮುಗಿಸಿ ಶಿಫ್ಟ್ ಆಗಿಬಿಟ್ರು. ಅದರಿಂದ ನಿಮ್ಗೆ ಆ ಮನೆ ಕೊಡೋಕ್ಕಾಗಲಿಲ್ಲ. ಸಾರಿ ಸರ್. ಬಟ್ ಆದರೂ ನಂಗೆ ಅದೇ ಮನೆ ಬೇಕಾಗಿತ್ತು ಸರ್. ಈ ಮನೆಯೂ ತುಂಬ ಚೆನ್ನಾಗಿದೆ ಸರ್. ಅಲ್ಲ ಸರ್, ನೋಡಿ, ಆ ಮನೆಗೂ ಈ ಮನೆಗೂ ತುಂಬ ಡಿಫ್ರೆನ್ಸ್ ಇದೆ ಸರ್. ಆ್ಯಕ್ಚುಲಿ ಆ ಮನೆಗೆ ಬಂದಿರೋದು MLA ಮಗ ಸರ್. ಹೈಲಿ ರೆಕಮೆಂಡೇಶನು. ನಮ್ಮ ಕೈಲಿ ಏನೂ ಇರಲಿಲ್ಲ. ಸಾರಿ ಸರ್. ಸರ್ ಎಲ್ಲ ಹೇಳಿದ್ದೀರಾ? ಹಾಂ ಸರ್, ಹೇಳಿದ್ದೀನಿ. ನೋಡಿ, ಈ ರೋಡಲ್ಲಿ 10 ಕಿಲೋಮೀಟರ್ಗಿಂತ ಜಾಸ್ತಿ ಸ್ಪೀಡಲ್ಲಿ ಹೋಗಂಗಿಲ್ಲ. ಆಮೇಲೆ ಅನಾವಶ್ಯಕವಾಗಿ ರೋಡಲ್ಲಿ ಓಡಾಡಂಗಿಲ್ಲ. ಕಾರಲ್ಲಾಗ್ಲಿ ಮನೇಲಾಗ್ಲಿ ಸೌಂಡು ಜಾಸ್ತಿ ಕೊಟ್ಬಿಟ್ಟು ಮೋಜು ಮಸ್ತಿ ಮಾಡಂಗಿಲ್ಲ. ಹಾ, ಗೊತ್ತಾಯ್ತಾ?
Oppan Gangnam Style. ಗುಡ್ ಮಾರ್ನಿಂಗ್ ಪಾರ್ಥ ಸರ್. ನಮಸ್ತೆ ಮೇಡಮ್. ನೈಸ್. ಶಬಾಷ್. ಇವನೇ ಪ್ರಶಾಂತ್. ಹಲೋ. ನಾನು ಇವನು ಒಟ್ಟಿಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ವಿ. ಎಕ್ಸಾಮ್ ಅಲ್ಲಿ ನನ್ ಕಾಪಿ ಹೊಡೆದು ಪಾಸ್ ಆದ. ಕಾಫಿ ಟೀ ಎಲ್ಲ ಆಮೇಲೆ. ಇವನು ನನ್ನ ಬೆಸ್ಟ್ ಫ್ರೆಂಡ್. ಹಾಯ್. ಅದಕ್ಕೆ ಇವನ್ನ ಈ ಹೋಟ್ಲಿಗೆ ಪಾರ್ಟ್ನರ್ ಮಾಡ್ಕೊಂಡಿದ್ದೀನಿ. ಪಾರ್ಟ್ನರಾ? ಪಾರ್ಟ್ನರ್ ಅಂದ್ರೆ ಬೇಜಾರಾಗತ್ತೆ ಮುಂಡೆದಕ್ಕೆ. ಬ್ರದರ್ ಅನ್ಬೇಕು ಇವನ್ನ. ಬ್ರದರ್ ಇರ್ಲಿ. ಬಾಸ್ ನಾನು, ಕಂಡೀಷನ್ ಇವಂದು. ಇವನಿಗೆ ಬ್ರದರ್ ಅಂದ್ರೂ ಆಗಲ್ಲ, ಸೋದರ ಅನ್ಬೇಕು ಅಲ್ವೇನಾ? ಅಣ್ಣ, ಯಾರು ಇವರು ಗೊತ್ತಾಗ್ಲಿಲ್ವಲ್ಲ? ಏಯ್ ರಾಸ್ಕಲ್ ರಾವಲ್ಪಿಂಡಿ, ಏನೋ ಡ್ಯೂಟಿ ಮಾಡ್ತೀಯ ನೀನು? ಇವ್ರು ಯಾರು ಗೊತ್ತಾಗಿಲ್ವಾ? ಅನುಷಾ, ದ ಗ್ರೇಟ್ ಕ್ವೀನ್ ಆಫ್ ಜಯನಗರ್ 4th ಬ್ಲಾಕ್. ಓ, ಅವರಾ ಇವರು? ಓಕೆ, ವೆಲ್ಕಮ್ ಟು ಅವರ್ ಹೋಟೆಲ್ ಮೇಡಮ್. ಥ್ಯಾಂಕ್ಸ್. ನಾನು ಪಾರ್ಥನ್ ಹೋಟೆಲ್ನ ನೋಡ್ಬೋದಾ? ಪಾರ್ಥನ್ ಹೋಟ್ಲಾ? ಜಾಸ್ತಿ ರಿಯಾಕ್ಷನ್ ಕೊಡ್ಬೇಡ ಗಾಬ್ರೇಶ್, ನಾನೇ ಸ್ಕ್ರಿಪ್ಟ್ ಮಾಡ್ಕೊಂಡ್ ಬಂದಿದ್ದೀನಿ, ಅರ್ಥ ಮಾಡ್ಕೊಳ್ಳೋ. ಆಕ್ಚುಲಿ ಇವನಿಗೆ ಹೋಟ್ಲು ಅಂದ್ರೆ ಆಗಲ್ಲ, ಸ್ಟೈಲಿಶ್ ಆಗಿ ರೆಸ್ಟೋರೆಂಟ್ ಅನ್ಬೇಕು. ಆಮೇಲೆ ಇಲ್ಲಿ ನೋಡಕ್ ಏನಿದೆ? 4 ಗೋಡೆ, ಒಳಗಡೆ ಕಿಚನ್ ಅಲ್ಲಿ ಬೆವರು ಸುರಿಸಿ ಆಲೂಗಡ್ಡೆ ತುಳಿತಾ ಇರೋ ಭಟ್ರು. ಆಲೂಗಡ್ಡೆ ತುಳಿಯೋದಾ? ಅಯ್ಯೋ, ಇವಳ ರಿಯಾಕ್ಷನ್ ಮೇಲೆ ಕಟ್ ಮಾಡ್ಬೇಕಾ? ಅಂದ್ರೆ ರುಚಿಗಾಗಿ ತುಳಿತ. ಮೇಡಮ್, ಅವ್ನ್ ಸುಮ್ನೆ ಏನೇನೋ ಹೇಳ್ತಾನೆ, ನೀವು ಹೋಗಿ ನೋಡ್ಕೊಂಡ್ ಬನ್ನಿ. ಎಸ್ ಐ ಡು. ಕಿಚನ್ ಒಂದೊಂದು ಬಿಟ್ಟು. ಓಕೆ. ಅಪ್ಪ ಮಾನ್ಭವ.